ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು ನೋಡು ಕೆಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು ಜಗದಗಲ್ಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಟಾಡೋ ಕೇಶವಣ್ಣನ ಸಂಹಾರಕ್ಕೆ ಎಪ್ಪತ್ತೇಳು ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ಬಾಯಿ ಹುತ್ತದಲ್ಲಿ ಬಡಿದು ಮೂಡವ್ರೆ ಬಂದ 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 ಮಾದೇವ ತಂದ 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 ನೋಡು ಭಾಗ್ಯವ ನಂಗೆ ಸಿರಿ ಬೇಡ, ಸಂಪತ್ತು ಬೇಡ, ಒಡವೆ ವಸ್ತ್ರ ಬೇಡ, ಇನ್ಯಾವತ್ತು ನನ್ನ ಕುಂಕುಮ ಅಳ್ಸಾಕಿಲ್ಲ, ನನ್ನ ಕೈ ಬಳೆ ಒಡ್ಸಾಕಿಲ್ಲ, ಕಟ್ಟಿದ ತಾಳಿ ಕೀಳ್ಸಾಕಿಲ್ಲ, ಕಾಲುಂಗ್ರ ತೆಗ್ಸಾಕಿಲ್ಲ, ಪ್ರಾಣ ಬಿಡೋ ಯೋಚನೆ ಮಾಡಕ್ಕಿಲ್ಲ ಅಂತ ಮಾತು ಕೊಡಿದೆ ಅವರು. ನಿನ್ನ ಮಾತಿಗೆ ಬದ್ಧ ಮಾಡಿದೆ, ಋಣ ತೀರದೆ ನಾನು ಎಣ ಆಗಲ್ಲ. ಈಗ ನನ್ನ ಜೀವಕ್ಕೆ ನಿಶ್ಚಿಂತೆ ಆಯ್ತು ದೇವರು. ಒಂದು ಮಾತು ಹೇಳ್ತೀನಿ ದೇವರು, ನೀವು ಕೊಟ್ಟು ಮಾತು ಉಳಿತದೆ, ಹೆಗ್ಲು ಭಾರ ಇಳಿತದೆ, ಚಿಂತೆ ಮಾಡಬೇಡಿ ದೇವರು. ಇಲ್ಲ ಮಡ್ದಿ, ಚಿಂತೆಗೆ ಚಿಗತೆ ಹಾಕೋಗವ್ರೆ ಮಾದಪ್ಪ. ಭಾಷೆ ಪಡ್ಕೊಂಡು ಆ ಮಾದಪ್ಪ ಒಂದು ಆಸೆನೂ ಕೊಟ್ಟು ಹೋಗವ್ರೆ. ಅಂದ್ರೆ ತಾನು ಕಲ್ತಿದ್ದನ್ನ ಮತ್ತೊಬ್ಬರು ಕಲಿಸೋದು ಇದ್ಯೆ, ತಾನು ದುಡ್ದದ್ದನ್ನ ಮತ್ತೊಬ್ಬರಿಗೆ ನೀಡೋದೇ ನಿಜವಾದ ದಾನ. ತನ್ನದಾಗಿರೋದನ್ನ ಸಮರ್ಪಣೆ ಮಾಡೋದೇ ತ್ಯಾಗ ಅಂತ ಹೇಳೋರೆ ಮಾದಪ್ಪ. ಹೌದಲ್ಲ ದೇವರು, ಎಂತ ಸತ್ಯ ಹೇಳೋರೆ ಮಾದಪ್ಪ. ಇಷ್ಟು ದಿವಸ ನಾವು ಕೊಟ್ಟ ಮಾತಿಗೆ ಬೇರೆ ಯಾರೋ ತ್ಯಾಗ ಮಾಡಲಿ ಅಂತ ಬಯಸ್ತಾ ಇದ್ವಿ. ಅವ್ರ ಮಾತಿನ ಮರ್ಮ ಈಗ ಅರ್ಥವಾಯ್ತಾ ಇದೆ. ಹೌದು, ಮಾತು ನಮ್ದಾದ್ಮೇಲೆ ಬಾಧ್ಯರು ನಾವೇ ಆಗಿರ್ಬೇಕು. ಮಾದಪ್ಪನವ್ರು ಹೇಳಿದ ಮೇಲೆ ನಂಗೆ ಅರಿವಾಯಿತು, ನನ್ನ ಕಣ್ಣು ತೆರೀತು. ಈಗ ನಿನ್ನ ಸಾಕಾರ ಬೇಕು ಮಡದಿ. ಮಡದಿನ ಬೇಕು ಅಂತ ಕೇಳಬಾರ್ದು ದೇವರು, ಬೇಕಾದನ್ನ ಪಡ್ಕೋಬೇಕು. ನೀವು ನುಡಿ ಅಂದ್ರೆ ನುಡಿತೀನಿ, ನಡಿ ಅಂದ್ರೆ ನಡಿತೀನಿ, ಮಡಿ ಅಂದ್ರೆ ಮಡಿತೀನಿ. ನಿಮ್ಮ ಮಾತು ಮೀರೋಳಲ್ಲ, ಮಾತಿಗೆ ತಪ್ಪೋಳಲ್ಲ. ನೀವು ಕೊಟ್ಟು ಮಾತು ಉಳಿತದೆ ಅಂದ್ರೆ ಕುತ್ತಿಗೆ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ಹೊಟ್ಟೆಯೊಳಗಿರೋ ಗುಟ್ಟು ಒಡೆದು ಹೇಳಿದೆ ಅವರು. ನಿನ್ನ ಬಲಗೈ ಮುಟ್ಟಿ ಭಾಷೆ ಕೊಡು ಮಡದಿ. ಅಯ್ಯೋ ದೇವ್ರೆ, ನಿಮ್ಮ ಬಲಗೈ ಹಿಡ್ದು 7 ಸುತ್ತ ಅಗ್ನಿದೇವನ್ ಸುತ್ತೀವ್ನಿ. 7 ಜನ್ಮಕ್ಕೂ ಜೊತೆಯಾಗಿರ್ತೀನಿ ಅಂತ ಮಾತು ಕೊಟ್ಟಿವ್ನಿ. ಅದಕ್ಕೆ ಬೆಲೆ ಇಲ್ವಾ? ಅದಕ್ಕೆ ನೆಲೆ ಇಲ್ವಾ? ಅದು ನಂಬಿಕೆ ಅಲ್ವಾ ದೇವರು? ಅದು ಬೌದ್ಧ ಮಾತು ಮಡದಿ, ಇದು ಜೀವದ ಮಾತು. ಭಾವದಾಗ ಜೊತೆಯಾದ ಮೇಲೆ
ಜೀವದಾಗ ಬೇರೆ ಇರೋಳಲ್ಲ ದೇವ್ರು ಈ ನಿಮ್ಮ ಮಡದಿ. ಭಾವ ಜೀವ ಎರಡು ನಿಮ್ಮ ಕೈಯಾಗಿಟ್ಟಿವ್ನಿ. ಮಾತು ಕೊಟ್ಟಿವ್ನಿ, ಮನಸ್ಸು ಬಿಚ್ಚಿ ಹೇಳಿದೆ ಅವರು. ಮಾಯ್ಕಾರ್ ಮಾದಪ್ಪನಿಗೆ ಕೊಟ್ಟು ಮಾತು ಉಳಿಸ್ಕೊಳ್ಳೋಕ್ಕೆ, ಅವ್ರು ಬಿಚ್ಚಿದ ಜೋಳಿಗೆ ತುಂಬಕ್ಕೆ ನನ್ನ ಮುಚ್ಚಿದ ಕಣ್ಣ ತೆರೆಸ್ಬಿಟ್ಟು ಹೋಗೋರೆ ಮಡದಿ, ತೆರೆಸ್ಬಿಟ್ಟು ಹೋಗೋರೆ. ನಾನು ಅವ್ರಿವ್ರ ಚರ್ಮ ಸುಲಿದು ಚಮ್ಮಾಳಿಗೆ ಮಾಡಬೇಕು ಅಂತ ಅಲದಾಡದೆ ಹೊರತು ನಾನು ಕೊಡಬೇಕಾಗಿರೋದು ನನ್ನ ಚರ್ಮನ ಅನ್ನೋದನ್ನ ಮರ್ತುಬಿಟ್ಟೆ. ಮಾದಪ್ಪ ನನ್ನ ಕಣ್ಣಿನ ಪೊರೆ ಅರ್ಧ ಮ್ಯಾಗೆ ನನಗರುವಾಯ್ತು ಮಡದಿ. ನನ್ನ ಮೈಯಿನ ಚರ್ಮ ಅಳೆದು ಮಾದಪ್ಪನಿಗೆ ಚಮ್ಮಾಳಿಗೆ ಮಾಡಿಕೊಡ್ಬೇಕು ಅಂತ ನಿರ್ಧಾರ ಮಾಡೀವ್ನಿ. ದೇವ್ರು ಎಂತ ನಿರ್ಧಾರ ಇದು? ಮಾತು ಕೊಟ್ಟಿದೀಯ, ಮರಿಬೇಡ ಮಡದಿ. ನನ್ನ ಚರ್ಮ ಸುಲಿದು ಚಮ್ಮಾಳಿಗೆ ಮಾಡಗಂಟ ನಾನು ಬದುಕಿರ್ತೀನಿ. ಆಮೇಲೆ ನಾನು ಸತ್ಗಿತ್ತು ಹೋದ್ರೆ ಚಮ್ಮಾಳಿಗೆನ ಮಾದಪ್ಪನಿಗೆ ತಲುಸೋ ಜವಾಬ್ದಾರಿ ನಿಂದು ಮಡದಿ, ನಿಂದು. ಅಯ್ಯೋ ಶಿವನೇ, ಈಗಿನ್ನೂ ಮಾತು ಕೊಟ್ರಲ್ಲ ದೇವ್ರು. ನಿನ್ ಕುಂಕುಮ ಅಳ್ಸಕ್ಕಿಲ್ಲ, ಕೈ ಬಳೆ ಒಡ್ಸಕ್ಕಿಲ್ಲ, ತಾಳಿ ಕೀಳಕ್ಕಿಲ್ಲ ಅಂತ ಕೈ ಮೇಲೆ ಕೈ ಇಟ್ಟು ಕೊಟ್ಟು ಮಾತು ಇಷ್ಟು ಬೇಗ ಮರ್ತು ಬಿಟ್ರ ದೇವ್ರು? ಇದು ನ್ಯಾಯನ? ಇದು ಧರ್ಮನ ದೇವ್ರು? ಇದು ಧರ್ಮನ? ನನಗಾಗಿ ಸತ್ರೆ ಅದು ಆತ್ಮಹತ್ಯೆ ಮಡದಿ, ಪರಗಾಗಿ ಸತ್ರೆ ಅದು ಆತ್ಮ ಅರ್ಪಣೆ. ನಾನು ನನಗಾಗಿ ಸಹಾಯ ಕೊಂಡಿಲ್ಲ ಮಡದಿ, ಕಾಯಕಕ್ಕಾಗಿ ಕಾಯ ಕೂಡ ಕೊಂಡಿವ್ನಿ. ಶಿವಭಕ್ತನಿಗೆ ಮಾತೆ ಮಹಾಲಿಂಗ ಅನ್ನೋದನ್ನ ಮರಿಬೇಡ ಮಡದಿ. ನೋಡಿದೆ ಮಡದಿ, ನನ್ನ ನಿರ್ಧಾರಕ್ಕೆ ಆ ಶಿವನೇ ಮೆಚ್ಚಿ ಹೌದು ಅಂತವನೇ. ಆತು ದೇವ್ರು, ಮಾತನಾಗೆ ನನ್ನ ನಾಲ್ಗೆ ಕಟ್ಬಿಟ್ರಿ. ಶಿವನಿಚ್ಛೆ ಅದೇ ಆದ್ರೆ ಬೇಡ ಅನ್ನಕ್ಕೆ ನಾನೆಷ್ಟರೋಳು. ನಿಮ್ಮ ಮಾತು ನೀವು ಉಳಿಸ್ಕೊಳ್ಳಿ, ನನ್ನ ಮಾತು ನಾ ಉಳಿಸ್ಕತೀನಿ. ಇದು ಶಿವನಾಣೆಗೂ ಸತ್ಯ. ಎಲ್ಲಿ ಆ ಜಂಗಮ ವೇಷಧಾರಿ? ಎಲ್ಲಿರುವೆ? ಎಲ್ಲಿ ಆ ಪರಶುವನ ಪತ್ನಿ ಪಾರ್ವತಿ? ಇಷ್ಟು ವರ್ಷ ನನ್ನ ಜೀವನವನ್ನು ನರಕದಲ್ಲಿ ನರಳುವಂತೆ ಮಾಡಿದ ಅವಳು ಮಾಯಾಂಗನೆ. ಅವಳನ್ನು ಸುಮ್ಮನೆ ಬಿಡುವುದಿಲ್ಲ. ನಮ್ಮ ಮೃತ್ಯುವಿಗೆ ಸಂಚು ಮಾಡುತ್ತಾ ವಂಚು ಹಾಕುತ್ತಿರುವ ಮಾಯಾವಿ ಎಲ್ಲಿರುವೆ? ನಮ್ಮ ಮಗನಿಗೆ ಮಾತು ಬರೆಸಿ ನಮ್ಮನ್ನು ಅಣುಕಿಸಲು ಬಂದಿರುವೆಯಾ? ನಿನ್ನನ್ನಿಂದು ಬಿಡುವುದಿಲ್ಲ, ಸುಮ್ಮನೆ ಬಿಡುವುದಿಲ್ಲ. ಇಷ್ಟು ದಿನ ನಿನ್ನನ್ನು ಸೆರೆಮನೆಯಲ್ಲಿ ಕೊಳೆ ಹಾಕದೆ ನಮ್ಮ ಅತ್ತಿಗೆಯ ಅಂತಃಪುರದಲ್ಲಿ ತಿಂದುಂಡು ತಿರುಗಾಡಲು ಬಿಟ್ಟಿದ್ದು ನನ್ನ ತಪ್ಪು. ಏ ಪಾರ್ವತಿ, ಎಲ್ಲಿದ್ದೀಯಾ? ಏ ಪಾರ್ವತಿ! ಪತ್ನಿ ಇದ್ದ ಕಡೆಗೆ ಪತಿ ಹುಡುಕಿಕೊಂಡು ಬರುತ್ತಾನೆ ಎಂದು ನಂಬಿ ನಿನ್ನನ್ನು ಅಲೆದಾಡಿಕೊಂಡು ಇರಲು ಬಿಟ್ಟಿದ್ದು ನನ್ನ ತಪ್ಪು. ಆದರೆ ಇಂದು ನಿನ್ನನ್ನು ಸೆರೆ ಹಿಡಿದು ಶಿಕ್ಷಿಸದೆ ಬಿಡುವುದಿಲ್ಲ. ಎಲ್ಲಿ ಅಡಗಿ ಕುಳಿತಿರುವೆಯೋ ಕಪಟೆ?
ಪಾರ್ವತಿ, ನಿಲ್ಲು! ನನ್ನ ಅಮೂಲ್ಯವಾದ ಆಯಸ್ಸಿನಲ್ಲಿ ಹಲವು ವರ್ಷಗಳನ್ನು ನಾಶ ಮಾಡಿದ ಪಾತಕಿ ನೀನು ನನಗಿತ್ತ ಶಿಕ್ಷೆಗೆ ಪ್ರತಿಕಾರ ತೀರಿಸಿಕೊಳ್ಳದೆ ಬಿಡುವುದಿಲ್ಲ ಈ ಆಷಾಢ. ಏನಾಶ್ಚರ್ಯ, ಧರೆಗಿಳಿದ ಕಾಮನ ಬಿಲ್ಲೊಂದು ಉದ್ಯಾನದ ಹೂದೋಟದಲ್ಲಿ ಹೂ ಬಿಡಿಸುತ್ತಿದೆ. ಹಿಮವತಿ ಹಿಮವತಿ ಹಿಮವತಿ, ನಿನ್ನನ್ನು ನೋಡಿದರೆ ನನಗೆ ಕನಿಕರವಾಗುತ್ತದೆ. ಅರಮನೆಯ ಅಂತಃಪುರದಲ್ಲಿ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಶೋಭಿತಳಾಗಿ ಸುಗಂಧ ಹರಡಿದ ಮೆತ್ತನೆಯ ಹೂಮಂಚದ ಮೇಲೆ ಪವಡಿಸಬೇಕಾದ ನೀನು ಹಿಮ ಪರ್ವತದಲ್ಲಿ ಕೊರೆಯುವ ಚಳಿಯಲ್ಲಿ ಕಲ್ಲು ಬಂಡೆಗಳ ಮೇಲೆ ಪವಡಿಸಬೇಕಾಗಿರುವುದನ್ನು ನೆನೆಸಿಕೊಂಡರೆ ಅಯ್ಯೋ ಪಾಪ ಅನಿಸುತ್ತದೆ. ಬಾ ನನ್ನ ಜೊತೆ ಅಂತಃಪುರಕ್ಕೆ, ನಿನ್ನನ್ನು ರಾಣಿ ಮಹಾರಾಣಿಯಂತೆ ನೋಡಿಕೊಳ್ಳುತ್ತೇನೆ. ಪಾರ್ವತಿ, ಏನು ಮಾಡುತ್ತಿರುವೆ? ಪಾರ್ವತಿ, ಎಡವಿದಾಗಲೇ ಎಚ್ಚೆತ್ತು ನಡೆಯುವವನು ವಿವೇಕಿ. ಒಮ್ಮೆ ನನ್ನನ್ನು ಕಣಕಿದ್ದಕ್ಕೆ ಈಗಾಗಲೇ ವನವಾಸವನ್ನು ಅನುಭವಿಸಿದ್ದೀಯ. ಮತ್ತೆ ಕೆರಳಿಸಬೇಡ, ಸುಟ್ಟು ಬೂದಿಯಾಗಿ ಹೋಗುತ್ತೀಯ. ಮುಚ್ಚು ಬಾಯ್! ನೀನು ನಮ್ಮ ಅರಮನೆಯ ದಾಸಿ ಎಂಬುದನ್ನು ಮರೆಯಬೇಡ. ಮೂರ್ಖ, ನಾನು ದಾಸಿಯಾಗಿರುವುದು ನಿನ್ನ ಅರಮನೆಯ ಸಿರಿಗಲ್ಲ, ನಿನ್ನ ಅಧಿಕಾರದ ಅಹಂಕಾರಕ್ಕೂ ಅಲ್ಲ, ನನ್ನ ಉದರ ಪೋಷಣೆಗೂ ಅಲ್ಲ. ನನ್ನ ಪತಿ ಆ ಪರಮೇಶ್ವರನ ಅಣತಿಗೆ, ಮುಗ್ಧ ಭಕ್ತೆ ಇಂದುಮತಿಯ ಪ್ರೀತಿಗೆ. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತಿದೆ ನಿನ್ನ ಮಾತು. ಭಕ್ತೆಯಂತೆ, ಪ್ರೀತಿಯಂತೆ, ಅಣತೆಯಂತೆ ಸೆರೆಯಾದ ಪತ್ನಿಯನ್ನು ಬಿಡಿಸುವ ಸಣ್ಣ ಪ್ರಯತ್ನವನ್ನು ಮಾಡಲಿಲ್ಲ ಆ ನಿನ್ನ ಪರಮೇಶ್ವರ. ರಣ ಹೇಳಿ ನಾಚಿಕೆಯಾಗಬೇಕು ಅವನ ಬಗ್ಗೆ ನೀನು ಮಾತನಾಡಲು. ಅವಿವೇಕಿ, ನೀನು, ನಿನ್ನ ಅರಮನೆ, ನಿನ್ನ ಸಾಮ್ರಾಜ್ಯ ಎಲ್ಲವೂ ನನ್ನ ಪತಿ ನೀಡಿದ ಭಿಕ್ಷೆ. ಅವನು ಕಾಣೆಯಾಗಿದ್ದಾನೆ ಎಂಬುದು ಕೇವಲ ನಿನ್ನ ಭ್ರಮೆ. ಅವನು ಧರ್ಮದಾತ, ಅನ್ನದಾತ, ಪ್ರಾಣದಾತ. ಸೃಷ್ಟಿಯ ಅಣು ರೇಣುವಿನಲ್ಲೂ ಶಿವನಿದ್ದಾನೆ. ಭಕ್ತರ ಕೂಗಿಗೆ ಓಡೋಡಿ ಬರುತ್ತಾನೆ. ಧಮನಿತರ ಧನಿಗೆ ಧ್ವನಿಯಾಗುತ್ತಾನೆ. ನಿಮ್ಮಂಥ ದುಷ್ಟರ ಅಟ್ಟಹಾಸ ಮಿತಿ ಮೀರಿದಾಗ ನಿಮ್ಮ ಸಂಹಾರಕ್ಕೂ ಬರುತ್ತಾನೆ. ಹೇ ಪಾರ್ವತಿ, ಸಂಹಾರ ನನ್ನದಲ್ಲ, ಸಂಹಾರ ನಿನ್ನದು. ಸಹೋದರ ಆಷಾಢ, ಸಹೋದರ ಪಾರ್ವತಿ, ಏನಿದು ಉದ್ದಟತನ? ನಿನ್ನ ಪತಿ ನನಗೆ ನೀಡಿದ ವರವನ್ನು ಮರೆತು ಬಿಟ್ಟೆಯಾ? ಶಾಂತಳಾಗು ದೇವಿ, ಶಾಂತಳಾಗು. ಇಲ್ಲಿ ಶ್ರವಣನೆಂಬುವವನು ನೆಪ ಮಾತ್ರ. ಅವನೊಳಗಿರುವುದೆಲ್ಲ ಕಲಿಯ ಪಾತ್ರ. ಭೂಲೋಕದಲ್ಲಿ ಸತ್ಯ ಧರ್ಮಗಳು ನಶಿಸಿದಾಗಲೆಲ್ಲ ನಾನು ಹಲವು ಅವತಾರಗಳನ್ನೆತ್ತಿ ಧರ್ಮ ಸಂಸ್ಥಾಪನೆಗೆ ನೆರವಾಗಿದ್ದೇನೆ.
ಈಗ ಮತ್ತೆ ಅಂತಹ ಸಂದರ್ಭಕ್ಕೆ ಶ್ರವಣ ಕಾರಣೀಭೂತನಾಗಿದ್ದಾನೆ ಅಷ್ಟೆ. ಹೌದು ದೇವಿ, ಈ ಹಿಂದೆ ಚಂಡಿ ಚಾಮುಂಡಿ, ಭದ್ರಕಾಳಿ, ದುರ್ಗೆಯಾಗಿ ಹಲವು ಅವತಾರಗಳನ್ನೆತ್ತಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಸಂರಕ್ಷಿಸಿದ್ದೀಯ. ಆದರೆ ಇಲ್ಲಿ ನಿನ್ನದು ಸೌಮ್ಯ ರೂಪ. ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ನೀನು ಮಾತ್ರ ಪ್ರತಿರೋಧಿಸಬಾರದು. ನಿನ್ನ ವಿಶ್ವರೂಪ ದರ್ಶನ ತೋರಬಾರದು. ಇದು ನನ್ನ ಆದೇಶವಲ್ಲ, ಅಪೇಕ್ಷೆ. ನನ್ನ ಪತಿ ಭಕ್ತ ಪರಾಧೀನ, ಕೇಳಿದನ್ನು ನೀಡುವ ಕೊಡುಗೈದಾನಿ. ಅವನ ಉದಾರತೆಯನ್ನೇ ದುರುಪಯೋಗಪಡಿಸಿಕೊಂಡು ಕೇಳಬಾರದ ವರವನ್ನು ಕೇಳಿ ಪಡೆದು ಲೋಕಕಂಟಕರಾಗಿ ಅವನಿಂದ ನಾಶವಾದವರ ಶೇಷವೆಷ್ಟೋ ಅವನ ಮುತ್ತಿನ ಜೋಳಿಗೆಯಲ್ಲಿ ತುಂಬಿದೆ. ಈಗ ನಿನ್ನ ಸರದಿ. ದೇವತೆಗಳು ಶಿವನಾಣತಿಯಂತೆ ಸೆರೆಯಾದವರೇ ಹೊರತು ನಿನ್ನ ಶೌರ್ಯಕ್ಕೆ ಹೆದರಿ ಸೆರೆಯಾಗಿದ್ದಾರೆ ಎಂದು ನೀನು ಭ್ರಮಿಸಿದರೆ ಅದು ನಿನ್ನ ಮೂರ್ಖತನ. ಪಾರ್ವತಿ, ಹದ್ದು ಮೀರುತ್ತಿದೆ ನಿನ್ನ ಮಾತು. ಕಿರುಚಬೇಡ. ನಾನು ಧ್ವನಿ ಎತ್ತಿದರೆ ನಿನ್ನ ಈ ಅರಮನೆ, ನಿನ್ನ ಸಾಮ್ರಾಜ್ಯ ಎಲ್ಲವೂ ಕ್ಷಣ ಮಾತ್ರದಲ್ಲಿ ಧೂಳಿನ ಕಣಗಳಾಗಿ ಹಾರಿ ಹೋಗುತ್ತವೆ. ಓಹೋ, ಅಷ್ಟೊಂದು ಸೊಕ್ಕೆ ನಿನಗೆ? ಯಾರಲ್ಲೇ? ಅಪ್ಪನೇ ಪ್ರಭು. ಇವಳನ್ನು ಎಳೆದೊಯ್ದು ಸೆರೆಮನೆಗೆ ನೂಕಿ ಸರ್ಪಗಾವಿಲು ಹಾಕಿ ಅಲ್ಲೇ ಕೊಳೆಯುತ್ತಾ ಬಿದ್ದಿರಲಿ. ಅಪ್ಪನೇ ಪ್ರಭು. ಈ ಜಗತ್ತೇ ನನ್ನ ಮನೆ. ನನ್ನನ್ನು 4 ಗೋಡೆಗಳ ನಡುವೆ ಬಂಧಿಸುವೆನೆಂದು ಭ್ರಮಿಸುತ್ತಿರುವೆಯಲ್ಲ. ಈ ನಿನ್ನ ಮೂರ್ಖತನಕ್ಕೆ ನಾನು ಏನೆಂದೂ ಹೇಳಲಿ. ತನ್ನ ಭಕ್ತನು ಸಾಯುವ ಮುನ್ನ 4 ದಿನ ಸಂತೋಷವಾಗಿರಲೆಂದು ನನ್ನ ಪತಿ ನಿನಗೆ ನೀಡಿದ ಕರುಣಾಭಿಕ್ಷೆಯನ್ನು ಕ್ರೋಧದಲ್ಲೇ ನಾಶ ಮಾಡಿಕೊಳ್ಳುತ್ತಿರುವೆ. ಇದು ನಿನ್ನ ದುರಾದೃಷ್ಟ. ಅನುಭವಿಸು. ಸಹೋದರ ಆಷಾಢ, ಸಹೋದರ, ಅಣ್ಣಾಜಿ, ಎಲ್ಲಿ ಅವಳು? ಎಲ್ಲಿ? ಒತ್ತಿಗೆ ತುತ್ತ ಕೊಡುವ ನಮ್ಮಪ್ಪ ಶಿವನಿಗೆ ಶರಣಿಂದೆ, ಅಪ್ಪ ಶಿವನಿಗೆ ಶರಣಿಂದೆ. ಕಲ್ಯಾಣಿ, ಏನಾಯ್ತು ಕಲ್ಯಾಣಿ? ಇದೇನ್ ಮಾಡ್ಕೊಂಡೆ? ಬಿಸಿ ಇಳ್ಸಮ್ಮ ಅಂತ ಹೋದೆ, ಸುಟ್ಕೊಂಡ್ಬಿಟ್ಟಿದೆ. ಎಷ್ಟ್ ದಪ್ಪ ಹೇಳಿ ನಿಂಗೆ ಜೋಪಾನ ಜೋಪಾನ ಅಂತ. ನೋಡು ಹೆಂಗಾಯ್ತು. ನನ್ ಮಾತು ಕೇಳಿದ್ರೆ ತಾನೇ ನೀನು. ಅಯ್ಯೋ ಶಿವನೇ, ಹೊಸ ದೋತ್ರನೇ ಅರ್ದ್ಬಿಟ್ರಲ್ಲ ದೇವ್ರು. ನಿನ್ ಪಿರ್ಯಾಣಿಕ್ಕಿಂತ ದೊಡ್ಡದ ಈ ದೋತ್ರ. ಸುಮ್ಕಿರು. ಈಟ್ ಗಾಯ ಆದ್ರೆ ಹಿಂಗ ಆಡ್ತಿರಲ್ಲ, ನಂಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಿ ದೇವ್ರು? ಬಿಡ್ತು ಅನ್ನು. ನೀನಿಲ್ದೆಯ ಅರಗಳಿಗೆ ಇರ್ತೀನಿ ಅಂದ್ಕೊಂಡ್ಯ? ನೀನು ನನ್ನ ಪ್ರಾಣ, ನನ್ನ ಜೀವ. ಪ್ರಾಣನೇ ಹೊಂಟೋಗ್ಬಿಟ್ರೆ ನಾನು ನಿನ್ ಜೊತೆಲಿ ಬಂದ್ಬಿಡದೆಯಾ? ನಂಗೇನ್ ಕೆಲಸ ಇಲ್ಲಿ? ನಾನು ಇಕ್ಕತ್ತೀನಿ. ದೇವ್ರು ಕೈ ಹಿಂಗಾಗದಲ್ಲ,
ಹೆಂಗುಂಟಿ? ಒತ್ತು ಒತ್ತಿಗೆ ತುತ್ತ ಕೊಡುವ ನಮ್ಮಪ್ಪ ಶಿವನಿಗೆ ಶರಣೆಂದೇ. ಒತ್ತು ಒತ್ತಿಗೆ ತುತ್ತ ಕೊಡುವ ನಮ್ಮಪ್ಪ ಶಿವನಿಗೆ ಶರಣೆಂದೇ. ನಮ್ಮಪ್ಪ ಶಿವನಿಗೆ ಶರಣೆಂದೇ. ಏನಾಯ್ತಮ್ಮ? ಯಾಕಿಷ್ಟು ಗಾಬರಿ? ಅಲ್ಲೇ ಹಿಮಾವತಿ. ಹಿಮಾವತಿ ಅವಳಿಗೇನಾಯಿತು? ಏನಾದರೂ ಸುಳ್ಳು ಹೇಳಿ ಸಿಕ್ಕಿ ಹಾಕಿಕೊಂಡಳೆ? ಅಯ್ಯೋ ಅಲ್ಲ ಮಹಾರಾಣಿಯವರೇ, ಅವರು ಸಾಕ್ಷಾತ್ ಪರಶಿವನ ಪತ್ನಿ ಪಾರ್ವತಿ ದೇವಿ. ಏನು? ಪರಶಿವನ ಪತ್ನಿಯೇ? ನಿನಗೇನಾದರೂ ಹಗಲುಗನಸು ಬಿತ್ತೇನು? ಇಲ್ಲ ಮಹಾರಾಣಿಯವರೇ, ಇದು ಸತ್ಯ. ನಾನೇ ನನ್ನ ಕಣ್ಣಾರೆ ಕಂಡಿರೋ ಸತ್ಯ. ಪಾರ್ವತಿ ನಿಲ್ಲು! ನನ್ನ ಅಮೂಲ್ಯವಾದ ಆಯಸ್ಸಿನಲ್ಲಿ ಹಲವು ವರ್ಷಗಳನ್ನು ನಾಶ ಮಾಡಿದ ಪಾತಕಿ ನೀನು. ನಿಮ್ಮಂಥ ದುಷ್ಟರ ಅಟ್ಟಹಾಸ ಮಿತಿ ಮೀರಿದಾಗ ನಿಮ್ಮ ಸಂಹಾರಕ್ಕೂ ಬರುತ್ತಾನೆ. ಸಂಹಾರ ನನ್ನದಲ್ಲ, ಸಂಹಾರ ನಿನ್ನದು. ಯಾರಲ್ಲೇ? ಅಪ್ಪನೇ ಪ್ರಭು. ಇವಳನ್ನು ಎಳೆದೊಯ್ದು ಸೆರೆಮನೆಗೆ ನೂಕಿ ಸರ್ಪಗಾವಿಲು ಹಾಕಿ ಅಲ್ಲೇ ಕೊಳೆಯುತ್ತಾ ಬಿದ್ದಿರಲಿ. ಎಂಥ ಘೋರ ಅಪರಾಧ ಕುಮುದೆ! ದೊಡ್ಡ ಅನಾಹುತವೇ ನಡೆಯುತ್ತಿದೆಯಲ್ಲ. ಅಮ್ಮ, ತಾಯಿ, ಜಗನ್ಮಾತೆ, ಜಗದೀಶ್ವರಿ, ನೀನಾರೆಂದು ಅರಿಯದೆ ನಿನ್ನನ್ನು ಸೇವಕಿಯಂತೆ ನೋಡಿಬಿಟ್ಟನಲ್ಲ ತಾಯಿ. ಈ ನನ್ನ ಪಾಪವನ್ನು ಹೇಗೆ ಕಳೆಯಲಿ? ಹಗಲು ರಾತ್ರಿ ಸನಿಹದಲ್ಲೇ ಇದ್ದರು ನೀನಾರೆಂದು ಅರಿಯದೇ ಹೋದನಲ್ಲ ತಾಯಿ. ನಿನ್ನ ಹೆಸರೇನು ಎಂದು ಕೇಳಿದಾಗ ಈಶ್ವರಿ, ಪರಮೇಶ್ವರಿ, ಗಿರಿಜೆ, ಪಾರ್ವತಿ, ದುರ್ಗಿ ಎಂದೆಲ್ಲ ಕರೆಯುತ್ತಾರೆ ಎಂದೆ. ಆಗಲೂ ನನಗೆ ಅರ್ಥವಾಗಲಿಲ್ಲವಲ್ಲ ತಾಯಿ.
ನನಗೆ ಸಂಕಷ್ಟದ ಸ್ಥಿತಿ ಬಂದಾಗ ನೀನು ಸಂತೈಸಿದೆ. ಕುಮುದ, ಮಹಾವೀರನನ್ನು ನೋಡಿಕೊ. ನಾನೀಗಲೇ ಬಂದೆ. ಆಗಲಿ ಮಹಾರಾಣಿ. ಕ್ಷಮಿಸಿ ಮಹಾರಾಣಿಯವರೇ, ನೀವಿನ್ನು ಪಾರ್ವತಿ ದೇವಿಯನ್ನು ನೋಡಲು ಸಾಧ್ಯವಿಲ್ಲ. ಏಕೆ? ಏನಾಯಿತು? ಅವರನ್ನು ಸೆರೆಮನೆಯಲ್ಲಿ ಬಂಧಿಡಿಸಲಾಗಿದೆ. ಏನು? ಜಗತ್ತನ್ನೇ ಮನೆಯನ್ನಾಗಿಸಿಕೊಂಡ ಆ ಮಹಾದೇವಿಗೂ ಸೆರೆಮನೆಯೇ? ರಾಜಾಜ್ಞೆ ತಾಯಿ. ಅಯ್ಯೋ ವಿಧಿಯೇ, ನೀನೆಂತಹ ಕ್ರೂರಿ! ನನ್ನ ಪತಿದೇವರಿಗೆ ಎಂತಹ ದುರ್ಬುದ್ಧಿಯನ್ನು ನೀಡಿದೆ. ಸ್ವಾಮಿ, ನೀವು ಅಪರಾಧ ಮಾಡಿದಿರಿ. ಮಹಾತಾಯಿಗೆ ಶಿಕ್ಷೆಯನ್ನು ನೀಡಿ ಘೋರ ಅಪರಾಧ ಮಾಡಿದಿರಿ. ಸೃಷ್ಟಿಕರ್ತೆಯನ್ನೇ ಮುಷ್ಟಿಯಲ್ಲಿ ಹಿಡಿಯುವ ಸಾಹಸಕ್ಕೆ ನೀವು ಕೈ ಹಾಕಬಾರದಾಗಿತ್ತು. ನಿಮ್ಮೀ ತಪ್ಪಿಗೆ ಕ್ಷಮೆಯೇ ಇಲ್ಲ ಪ್ರಭು, ಕ್ಷಮೆಯೇ ಇಲ್ಲ. ಇದಾವ ದುರಂತದ ಮುನ್ಸೂಚನೆಯೋ, ಇದಾವ ನಾಶಕ್ಕೆ ಮುನ್ನುಡಿಯೋ? ಅಯ್ಯೋ ವಿಧಿಯೇ! ಇವಳ ಈಟೊತ್ನಾಗ ಎಲ್ಲೋಯ್ತಾವಳೆ ನನ್ನಂಗೆ. ಈ ಕೆಲ್ಸಕ್ಕಾದ್ರೆ ಈ ಪಾರ್ಟಿ ಗಡಿಬಿಡಿಗೆ ಯಾಕೆ ಹೋಗ್ಬೇಕಿತ್ತು? ಬೇರೇನೋ ವಿಷಯ ಐತೆ, ನಾ ಬಿಡಕ್ಕಿಲ್ಲ, ಬಿಡ್ತೀನಾ? ಅಯ್ಯೋ ಅಯ್ಯೋ, ಈ ಸಮಯಕ್ಕೋಸ್ಕರ 8 ವರ್ಷದಿಂದ ಕಾಯ್ತಿದ್ದೆ ಕಲ್ಯಾಣಿ. ಕಡೆಗೂ ನಿನಗೆ ನನ್ನ ಮೇಲೆ ಕರುಣೆ ಬಂತಲ್ಲ. ದಿಟ್ಟವಾಗ್ಲೂ ನೀ ನನ್ನ ಆಟೊಂದು ಪಿರುತಿ ಮಾಡ್ತೀಯ ಚೆನ್ನ. ಪಿರುತಿ ಮಾಡ್ದಿದ್ರೆ ನಿನ್ನ ಲಗ್ನ ಆಗಿ 8 ವರ್ಷ ಆದ್ರೂ ನಾ ಲಗ್ನನೇ ಮಾಡ್ಕೊಂಡಂಗೆ ಹಿಂಗೆ ಒಂಟಿ ಬಿಟ್ಟು ಸುಂಟ್ರ ಗಾಳಿ ಹೆಂಗೆ ಇರ್ತಿದ್ನ ಕಲ್ಯಾಣಿ. ನೀನಂದ್ರೆ ನಂಗೆ ಪಿರಾಣ ಕಲ್ಯಾಣಿ. ನೀ ಸಿಕ್ಕದೇ ಇದ್ರು ನಿನ್ನ ನೆಪ್ನಾಗೆ ಬುಂಡೆ ಇಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಸದ್ಯ ಈಗಲಾದ್ರೂ ನನ್ನ ಪಿರುತಿ ನಿನ್ನ ಮುಟ್ಟಲ್ಲ. ನನಗೆ ಗೊತ್ತಿಲ್ದಂಗೆ ವ್ಯವಹಾರ ಮಾಡ್ತಾವ್ರೆ. ಶಿವ ಶಿವ, ಎಂತ ಕಲಿಗಾಲನಪ್ಪ. ಗರ್ತಿ ಬಂಡವಾಳ ಗಂಡನ ಕಷ್ಟ ನೋಡು ಅಂತ ಇದಕ್ಕೆ ಹೇಳೋದು. ಅಲ್ಲ, ಗಂಡ ಕಷ್ಟದಾಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ಹಳೆ ಪ್ರೇಮಿನ ಹುಡ್ಕೊಂಡು ಬಂದ್ಬಿಟ್ಟವಳೆ. ಇವಳೆಂತ ಹೆಣ್ಣು, ಅದಕ್ಕೆ ಹೇಳಿರೋದು ಮೀನಿನ ಹೆಜ್ಜೆನ ನೀರ್ನಾಗ ಕಂಡಿಡಿಬೋದಂತೆ. ಹೆಣ್ಣಿನ ಮರ್ಮ ಕಂಡಿಡೋದಕ್ಕೆ ಆಗೋದಿಲ್ವಂತೆ. ಇನ್ನು ಇವನು ಎಂಥ ಚದರಂಗಿ ನನ್ನ ಮಗ. ಅಲ್ಲ, ಹಗಲು ರಾತ್ರಿ ಇವನ್ ಚಾಕರಿ ಮಾಡ್ಕೊಂಡು ಜೊತೆಗೆ ಇವನಿ ನನಗೂ ಹೇಳ್ದಂಗೆ ಇವಳ ಜೊತೆ ಸಂಬಂಧ ಮಾಡ್ಕೊಬಿಟ್ಟವನೇ. ಒಟ್ನಾಗೆ ಇವರಿಬ್ಬರು ಸೇರ್ಕೊಂಡು ಪಾಪ ಅಳ್ಳಯ್ಯನಿಗೆ ಗುಬ್ರಾಕ್ಬಿಟ್ಟವ್ರೆ. ಇವರಿಬ್ಬರಿಗೂ ಹೆಂಗಾರ ಮಾಡಿ ಒಂದು ಗತಿ ಕಾಣಿಸ್ಬೇಕಲ್ಲ.
ಶಿವಪ್ಪ, ಹೇ ಶಿವಪ್ಪ, ನನ್ನ ಕಲ್ಯಾಣಿ ಆಟ ಆಡೋ ವಯಸ್ಸಿನಾಗೆ ನನ್ನ ಕೈ ಹಿಡಿದು ಮನೆಗೆ ಬಂದು 8 ವರ್ಷ ಆಯಿತು. ಆವತ್ತಿಂದ ಇವತ್ತು ಗಂಟ ಇಂಥದ್ದು ಬೇಕು ಅಂತ ಆಸೆ ಪಟ್ಟವಳಲ್ಲ. ಆದರೆ ಇವತ್ತು ನಾನು ಕೊಟ್ಟ ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ ಅವಳನ್ನ ಒಂಟಿ ಮಾಡೋಯ್ತವನಿ. ಈ ಮನೇಲಿ ಅವಳೊಬ್ಳೆ ಹೆಂಗಿರ್ತಾಳೆ, ಹೆಂಗ್ ಜೀವನ ಮಾಡ್ತಾಳೆ, ಏನು ಕಷ್ಟಪಡ್ತಾಳೋ. ನನ್ನ ಕಲ್ಯಾಣಿನ ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು. ನೀನೇ ಕಾಪಾಡಬೇಕು. ಕೈ ಬಿಡಬೇಡ, ಕೈ ಬಿಡಬೇಡ, ನಿನ್ನ ಪಾದ ನಂಬಿರುವೆ ಶಿವಾನಿ, ಕೈ ಬಿಡಬೇಡ. ನನ್ನನ್ನೇ ನಂಬಿದ ಕಲ್ಯಾಣಿಯ ನೀನು, ಕೈ ಬಿಡಬೇಡ, ಕೈ ಬಿಡಬೇಡ, ಕೈ ಬಿಡಬೇಡ. ದ್ಯಾವ್ರು, ಕಲ್ಯಾಣಿ ಹೇಳು. ನಾಳೆ ತುಂಬಿದ ಶುಕ್ರವಾರ, ಒಳ್ಳೆ ದಿವಸ. ನೀವು ಚರ್ಮ ಸುಲಿದು ಚಮ್ಮಾಳಿಗೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೊಂದಿಟ್ಟು ಲಮೆ ಜಮೆ ಆಗ್ಬೇಕಲ್ವರ? ಏನ್ ಬೇಕು ಹೇಳು ಕಲ್ಯಾಣಿ. ಕೂರಕ್ಕೊಂದು ಮೀಸಲು ಕಂಬಳಿ ಬೇಕು. ಕಮ್ಮಾರಂಗೇಳಿ ಹೊಸ ಕತ್ತಿ ಮಾಡಿಸ್ಬೇಕು. ಚರ್ಮ ಸುಲಿದಾಗ ರಕ್ತ ತುಂಬ್ಕೊಳ್ಳಕ್ಕೆ ಒಂದು ಹೊಸ ಮಡಕೆ ಬೇಕು. ಸತ್ಮ್ಯಾಗ ಒತ್ಸಕ್ಕೆ ಮಡಿವಾಳಂತ ಹೋಗಿ ಮಡಿ ಪಡಿಬೇಕು. ಚಟ್ಟ ಕಟ್ಟಕ್ಕೆ ಮೇದ್ರ ಕೇರಿಗೋಗಿ 7 ಬೊಂಬು 4 ಕಳ ತರಬೇಕು. 11ನೇ ದಿವಸ ತಿಥಿ ಮಾಡಕ್ಕೆ ಮನೆಯಾಗ 1 ಕಾಳು ದವಸ ಇಲ್ಲ. ಒಕ್ಲಿಗ್ರ ಮುತ್ತಪ್ಪನ ಅಟ್ಟಿತ ಹೋಗಿ ವರ್ಷದ ಪಡಿ ಪಡ್ಕೊಂಬರ್ಬೇಕು. ಸಾಯೋ ನಿರ್ಧಾರ ಮಾಡಿದ್ಮ್ಯಾಗೆ ಸಂಸಾರದ ಯೋಚನೆನೂ ಮಾಡ್ಬೇಕಲ್ವಾ? ನೀನು ಹೇಳಿದ ದಿಟ ಕಲ್ಯಾಣಿ. ನಾ ಸತ್ಮೇಕೆ ಇದನ್ನೆಲ್ಲ ಮಾಡ್ಕೊಡಕ್ಕೆ ನಿಂಗೆ ಯಾರವ್ರೆ ಹೇಳು? ಎಲ್ಲದಕ್ಕೂ ಕಂಡವ್ರನ್ನೇ ಬೇಡಬೇಕಾಗುತ್ತೆ. ಸಾಯವನ್ ಸತ್ತ ಚಟ್ಟಕ್ಕೂ ಗತಿ ಇಲ್ಲದೆ ಸತ್ತವನೆಂತ ಊರ್ ಜನ ಆಡ್ಕೊಂಡ್ಬಿಡ್ತಾರೆ. ಸರಿಯಾದ ಸಮಯಕ್ಕೆ ಬಂದು ಗೆಪ್ತಿ ಮಾಡಿದೆ. ನಾವು ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಂದ್ಬಿಡ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ ದೇವರು. ಅಯ್ಯೋ, ನಾನು ಜಾತ್ರೆಗೆ ಹೋಗ್ತಾ ಇಲ್ಲ, ಸಂತೆಗೆ ಹೋಗ್ತಾ ಇಲ್ಲ, ಸಾವನ್ ಸಾಮಾನು ತರಕ್ಕೆ ಹೋಯ್ತಾವನಿ. ನೀನು ಯಾಕೆ ಬರ್ತೀಯ ಜೊತೆಲಿ? ಒಂಟಿಯಾಗಿ ಹುಟ್ಟಿದ್ವಿ, ಜೊತೆಯಾಗಿ ಬದುಕಿದ್ವಿ, ಮುಂದೆ ಒಂಟಿಯಾಗಕ್ಕೆ ಹೊಂಟಿದ್ವಿ. ಕಷ್ಟ ಸುಖದಾಗೆ ಹೆಗಲು ಕೊಟ್ಟ ಜನ ಕೊನೆ ಸಲ ಜೊತೆಯಾಗಿ ನೋಡ್ಕೊಳ್ಳಿದ್ದೆ ಅವರು. ಮುಂದೆ ನೋಡ್ಬೇಕು ಅಂದ್ರೂ ಸಿಗಾಕಿಲ್ವಲ್ಲ. ಹೋಗುವ. ಉಪ್ಪು ತಿಂದ ಋಣನ ಮುಪ್ಪು ಗಂಟ ಮರೆಯಬಾರದು ಅಂತಾರೆ. ನಮ್ಮ ಮದುವೆಗೆ ಬಂದು ಅಕ್ಕಸ್ತೆ ಕಾಳು ಹಾಕಿ ಅರಸ್ತವ್ರನ್ನ ಬಾಯಿಗೆ ಅಕ್ಕಿ ಕಾಳು ಹಾಕೋವರೆಗೂ ಮರಿಬಾರ್ದು. ಶಿವ ಶಿವ, ಮಾದಪ್ಪ, ಏನಪ್ಪ ನಿನ್ನ ಲೀಲೆ? ನರಚಮ್ಮಾಳಿಗೆ ಬೇಕು ಅಂತ ಹೇಳ್ಬಿಟ್ಟು ನಿನ್ನ ಭಕ್ತ ಅರಳೇನ ಪ್ರಾಣನೇ ಬಲಿ ಪಡ್ಕತ್ತಿದ್ಯಲ್ಲ ಸ್ವಾಮಿ, ಇದು ನ್ಯಾಯವ ನನ್ನಪ್ಪ? ಅವನ ಸಾವಿಗೆ ಅವನನ್ನೇ ಸಿದ್ಧ ಮಾಡಿ ಅವನ ಕೈಯಾಗೆ ಅವನ ಚರ್ಮ ಸುಲ್ಕೊಂಡು ಚಮ್ಮಾಳಿಗೆ ಮಾಡೋದಂದ್ರೆ ಎಂಥ ದಾರುಣ ನನ್ನಪ್ಪ.
ಕೇಳಕ್ಕೆ ಭಯವಾಯ್ತದೆ. ಇನ್ನು ನೋಡೋದು ಹೆಂಗಪ್ಪ? ಗಂಡನಾದವನು ಕಣ್ಣೆದುರಿಗೆ ಚರ್ಮ ಸುಲ್ಕೊಂಡು ರಕ್ತ ಸುರಿಸ್ಕೊಂಡು ಅಣುವಾಗಿ ಸಾಯ್ತಾ ಇದ್ರೆ ಆ ಹೆಣ್ಮಗಳು ಅದನ್ನೇ ನೋಡ್ಕೊಂಡು ಹೆಂಗಪ್ಪ ಇರ್ತಾಳೆ ನಾನು ನೋಡಿಯಾ? ಕಂದ ಕನ್ನಯ್ಯ, ಕಾಣೋದೆಲ್ಲ ದಿಟ ಅಲ್ಲ, ಹೇಳೋದೆಲ್ಲ ನಡೆಯೋದಿಲ್ಲ. ಸತ್ಯ ಎಂಬ ಶಿಶು ಕಾಲ ಗರ್ಭದೊಳಗೆ ಕಿರುಕಾಕು ಹಾಕ್ಕೊಂಡು ಕೂತಿರುತ್ತೆ ಕಂದ. ಹರಳಯ್ಯನ ಕರ್ಮ ಕಾಣೋ ನಿನ್ನ ಕಣ್ಣಿಗೆ ಕಲ್ಯಾಣಮ್ಮನ ಮರ್ಮ ಕಾಣಲ್ಲ ಕಂದ. ಈ ಕರ್ಮ ಮರ್ಮದ ಮಥನದಿಂದಾಗಿಯೇ ಸತ್ಯದ ದರ್ಶನ ಆಗೋದು, ಭಕ್ತಿಯ ಶಕ್ತಿ ತಿಳಿಯುವುದು ಕಂದ. ಹಾಲನ್ನು ಹಾಲಾಗೆ ಬಿಟ್ಟರೆ ಅದು ಒಂದು ದಿವಸ ಇರುತ್ತೆ, ಅದಕ್ಕೊಂಚೂರು ಹೆಪ್ಪಾಕಿ ಮೊಸರು ಮಾಡಿದ್ರೆ ಅದು 3 ದಿವಸ ಇರುತ್ತೆ. ಆ ಮೊಸರನ್ನು ಕಡಿದು ಬೆಣ್ಣೆ ಮಾಡಿದ್ರೆ ಅದು 30 ದಿವಸ ಇರ್ತದೆ. ಬೆಣ್ಣೆನ ಬೆಂಕಿಯಲ್ಲಿ ಕಾಯಿಸಿದ್ರೆ ತುಪ್ಪವಾಗಿ ಬಹುಕಾಲ ಬಾಳ್ತದೆ. ಮನುಷ್ಯನು ಹೀಗೆ ಕಂದ. ಆತ್ಮದ ಪರಿಶುದ್ಧಿಯಾಗಬೇಕಾದ್ರೆ ದೇಹನ ದಂಡಿಸಲೇಬೇಕು. ಕಷ್ಟ ಅನ್ನೋ ಕಣಿವೆ ದಾಟದೆ ಸುಖ ಅನ್ನೋ ಶಿಖರ ಸಿಗೋದಿಲ್ಲಪ್ಪ. ನೀನು ನೋಡಬೇಕಾಗಿರೋದು ಬೆಟ್ಟದಷ್ಟಿದೆ, ಕಾಣಬೇಕಾಗಿರೋದು ಸಮುದ್ರದಷ್ಟಿದೆ. ಆತ್ಮ ನೋಡಿಯ ಆತ್ಮ. ನಮಃ ಶಿವಾಯ, ನಮಃ ಶಿವಾಯ. ಕಂದ, ಅಮ್ಮ, ಅಮ್ಮ, ನಿನ್ನ ಸಂಕಟದ ಬೆಂಕಿ ನನ್ನನ್ನು ಸುಡಲಾರಂಭಿಸಿದೆ ಕಂದ. ನಿನ್ನ ಕಣ್ಣೀರಿನ ಪ್ರವಾಹದಲ್ಲಿ ನಾನು ಎಲ್ಲಿ ಕೊಚ್ಚಿ ಹೋಗುತ್ತೇನೋ ಎಂದು ಹೆದರಿ ಓಡೋಡಿ ಬಂದಿರುವೆ. ಈ ನತದೃಷ್ಟೆಯ ಮೇಲೆ ಅದೆಷ್ಟು ಕರುಣೆ ತಾಯಿ ನಿನಗೆ. ಈ ಅನಾಥೆಯ ಕೂಗು ಅದೆಷ್ಟು ಬೇಗ ನಿನಗೆ ತಲುಪಿತಮ್ಮ. ಕರುಳ ಬಳ್ಳಿಯ ಕೂಗು ತಾಯಿಗೆ ಕೇಳಿಸದೇ ಇರುತ್ತದೆ ಕಂದ. ನೀನು ಹೇಗೆ ಇದ್ದರೂ ಎಲ್ಲೇ ಇದ್ದರೂ ನಿನ್ನೊಳಗೆ ನಾನಿರುವಾಗ ನಿನ್ನ ಆರ್ತನಾದ ಅರಕ್ಷಣಗಳಲ್ಲಿ ನನ್ನನ್ನು ಆವರಿಸುತ್ತದೆ. ನಿನ್ನ ಕರುಣೆಯ ಕಡಲು ದೊಡ್ಡದು ತಾಯಿ. ಈ ಹುಲ್ಲು ಕಡ್ಡಿಯ ಮೇಲೆ ಅದೆಷ್ಟು ಅಕ್ಕರೆ ನಿನಗೆ. ದಾಸಿಯಾಗಿ ಬಂದೆ, ಗೆಳತಿಯಾಗಿ ಸಂತೈಸಿದೆ, ತಾಯಿಯಾಗಿ ಸಲುಹಿದೆ, ಈಗ ದೇವಿಯಾಗಿ ದರ್ಶನ ನೀಡಿರುವೆ. ನಿನ್ನ ಪಾದ ತೊಳೆದು ಸೇವೆ ಮಾಡಬೇಕಾದ ನಾನು ನಿನ್ನ ಕೈಯಲ್ಲೇ ನನ್ನ ಸೇವೆ ಮಾಡಿಸಿಕೊಂಡೆನಲ್ಲ ತಾಯಿ. ಕೋಪದಲ್ಲಿ ಸಿಡುಕಿದೆ, ದೂರಿದೆ, ದೂಡಿದೆ, ಸೇವಕಿಯಂತೆ ನೋಡಿದೆ. ಈ ಘೋರ ಪಾಪವನ್ನು ನಾನು ಹೇಗೆ ಕಳೆಯಲಿ ತಾಯಿ, ನಾನು ಹೇಗೆ ಕಳೆಯಲಿ? ಕ್ಷಮಿಸಿಬಿಡು ತಾಯಿ, ಕ್ಷಮಿಸಿಬಿಡು, ನನ್ನನ್ನು ಕ್ಷಮಿಸಿಬಿಡು. ಇಂದುಮತಿ, ಮೇಲೇಳು ಮಗಳೇ. ಅರಿಯದೆ ಮಾಡುವ ತಪ್ಪು ಪಾಪವಲ್ಲ ಮಗಳೇ, ಕ್ಷಮಾರ್ಹ. ಭಕ್ತಿ ನಿನಗೆ ಪ್ರಿಯ, ಭಕ್ತರ ಸೇವೆ ಮಾಡುವುದು ಭಗವಂತನಿಗೆ ಪ್ರಿಯ. ಮುಗ್ಧ ಪ್ರೀತಿ, ಮುಗ್ಧ ಭಕ್ತಿ, ನಿಷ್ಕಲ್ಮಶ ವ್ಯಕ್ತಿತ್ವ ನನಗೆ ಕೈಲಾಸವನ್ನೇ ಮರೆಸಿದ್ದು ಸುಳ್ಳಲ್ಲ. ಮುಳ್ಳುಗಳ ನಡುವೆ ಅರಳಿ ಸುಗಂಧ ಬೀರುವ ಪುಷ್ಪ ನೀನು. ನಿನ್ನ ಪತಿ ನನ್ನನ್ನು ನಿನ್ನ ದಾಸಿಯಾಗಿ ಮಾಡಿದ್ದು ಒಂದು ನೆಪ ಮಾತ್ರ. ನಿನ್ನೊಡನಿದ್ದು ನಿನ್ನೊಳಗಿನ ನೋವಿಗೆ ಅಕ್ಕರೆಯ ಹಾಲೆರೆಯುವುದೇ ನನ್ನ ಉದ್ದೇಶವಾಗಿತ್ತು. ದಾಸಿ ಎಂದು ತಿಳಿದು ನೀನು ತೋರಿದ
ಪ್ರೀತಿ ಗೌರವ ನಿಷ್ಕಲ್ಮಶ ಪ್ರೇಮಕ್ಕೆ ನಾನು ಕರಗಿ ಹೋಗಿದ್ದೇನೆ. ನಮ್ಮ ಒಡನಾಟವನ್ನು ಪಾಪವೆಂದು ಪರಿತಪಿಸಬೇಡ, ಪುಣ್ಯವೆಂದು ಆನಂದ ಪಡು. ನಿನ್ನ ದರ್ಶನವೇ ನನಗೆ 7 ಜನ್ಮದ ಪುಣ್ಯ ತಾಯಿ. ಕೃತಾರ್ಥಳಾದೆ. ಎಲ್ಲವೂ ಒಳಿತಾಗಲಿ.